ಸರ ಅವರನ್ನು ಈ ಕೂಡಲೇ ಬಂಧಿಸಬೇಕು ಅಂಥೇಳಿ ಶಿವರಾಮಕೃಷ್ಣ ಸೇವಾ ಸಮಿತಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ನಾವು ಆಗ್ರಹಿಸ್ತೀವಿ. ಅದ್ರ ಜೊತೆನ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನಾವು ಒಂದು ಮನವಿ ಕೊಟ್ಟಿವಿ ಮೊನ್ನೆ. ಏನಂತೇಳಿ ಈಗ ನೌಜಾದ ಆಗೈತ್ರಿ, ಸರ ಮತ್ತು ಹೀಗಾಗೈತಿ. ಇದನ್ನು ಈಗ ಪೊಲೀಸ್ ಇಲಾಖೆಯವರು ಸ್ವಲ್ಪ ಒಂದು ನೋವಿನ ಮಾತು ಇಲ್ಲ. ಈ ಹಿಂದೆ BJP ಸರ್ಕಾರ, ಬೊಮ್ಮಾಯಿ ನೇತೃತ್ವದ ಸರ್ಕಾರ ಏನು ಮತಾಂತರಕ್ಕಾಗಿ ವಿಶೇಷ ಕಾನೂನು ರಾಜ್ಯದೊಳಗೆ ತಂದಿತ್ತು, ಅದನ್ನು ಈ ಸರ್ಕಾರ ಕೈ ಬಿಟ್ಟಿದೆ. ಅದಕ್ಕೆ ನಾನು ಇದು ಕಾನೂನು ಸಚಿವರ ತವರು ಜಿಲ್ಲೆ, ನಮ್ಮವರೇ ಅದರ ಕಾನೂನು ಸಚಿವರು HK ಪಾಟೀಲ್ ಅವರು ತವರು ಜಿಲ್ಲೆಯಲ್ಲ. ಇವತ್ತು ಈ ರೀತಿ ಯುವಕರ ಪರಿಸ್ಥಿತಿ ಇದಾಗೈತಂದ್ರೆ ಇನ್ನು ಯುವತಿಯರ ಪರಿಸ್ಥಿತಿ ಹೇಗಿರ್ಬೋದು? ಇದು ಉತ್ತರ ಪ್ರದೇಶದೊಳಗೆ ಹೇಳ್ತಾರೆ 14 ಲಕ್ಷ ಇಂಥ ಜಾತಿಯವರಿಗೆ, ಇಂಥ ಜಾತಿಯವ್ರಿಗೆ 20 ಲಕ್ಷ, ಇಂಥವ್ರ ಜಾತಿಯವ್ರಿಗೆ 5 ಲಕ್ಷ ಅಂತೇಳಿ ನೋಡ್ರಿ. ಅಲ್ಲಿ ಕೂಡ ತಾರತಮ್ಯ ಐತಿ. ಇದು ಹಿಂದೂ ಸಮಾಜಕ್ಕೆ ಭಾಳಷ್ಟು ಜನ ಹೇಳ್ತಿರ್ತಾರೆ ನೀವು ಜಾತಿಗಳನ್ನು ಮಾಡ್ತಾರೆ ಅಂತೇಳಿ. ಹಂಗಾದ್ರೆ ಮುಸಲ್ಮಾನರು ಕೂಡ ಬ್ರಾಹ್ಮಣರಿಗೆ ಹೆಚ್ಚಿಗೆ ಮತ್ತು SC ST OBC ಅವ್ರು ಕಮ್ಮಿ ಯಾಕೆ? ಅದಕ್ಕೆ ನಾನು ಮಾನ್ಯ HK ಪಾಟೀಲ್ ವಿನಂತಿ ಮಾಡ್ಕೊತೀನಿ, ಈ ಕೂಡಲೇ ಬೊಮ್ಮಾಯಿ ಸರ್ಕಾರದವ್ರಿಗೆ ಏನು ಕಾನೂನು ಇತ್ತಲ್ಲ ಆ ಕಾನೂನು ಮರಳಿ ತರಬೇಕು. ಯಾರು ಈ ಬಲವಂತವಾಗಿ ಮತಾಂತರ ಮಾಡಿರಲ್ಲ ಅವ್ರ ಮೇಲೆ ಕಾನೂನು ಜರುಗಿಸಿ ಅವರನ್ನು ಒದ್ದೊಳಗಾಕ, ಬರೀ ಹಂಗೆ ಒಳಗೆ ಹಾಕೋದಲ್ಲ, ಒದ್ದೊಳಗಾಗಬೇಕು. ಯಾಕಂದ್ರೆ ಅಮಾಯಕ ಯುವಕರಿಗೆ ಕಾನೂನು ಅರಿವಿರುವುದಿಲ್ಲ, ನಿಮ್ಮನ್ನು ಬಿಡಂಗಿಲ್ಲ, ನಮ್ಮ ಸಮಾಜದ ಕೈಯಲ್ಲಿ ಹೊಳಿಸ್ತೀವಿ ಅಂತ ಹೇಳಿದ್ರೆ ಆ ಯುವಕರು ಎಲ್ಲಿ ಹೋಗ್ಬೇಕ್ರಿ? ಸಹಜವಾಗಿ ಭಯಪಡ್ತಾರಲ್ಲ, ಹಂಗೆ ಆ ಯುವಕರು ಕೂಡ ಸಾಕಷ್ಟು ಭಯಪಟ್ಟು ಅವ್ರು ಹೇಳಿದ ಹಾಗೆ ಮುಸ್ಲಿಂ ಸಂಪ್ರದಾಯಂಗ ಮದುವೆ, ಮುಸ್ಲಿಂ ಸಂಪ್ರದಾಯಂಗ ನಮಾಜು, ಅವ್ರೇನು ಗ್ಯಾರ್ವಿ ಅಂತ ಮಾಡ್ತಾರಲ್ಲ, ಗ್ಯಾರ್ವಿ ಏನು ಹೇಳ್ಯಾರ ಅದಕ್ಕೆಲ್ಲನೂ ಕೂಡ ಸಾಕಷ್ಟು ಹಣ ತೊಗೊಂಡು ಮತ್ತೆ ಹಂಗೆ ಮಾಡಿಲ್ಲ. ಯುವಕನ ಕಡೆ ಹಣ ತೊಗೊಂಡ್ರ. ಜಹಾಂಗೀರ್ ಬಾಬಾ ಯುವತಿಯರಿಗೆ ಹಣ ಕೊಟ್ಟು ಮತಾಂತರ ಮಾಡ್ತಿದ್ದ. ಇಲ್ಲಿರುವಂಥ ಬಾಬಾ ಹಣ ಪಡೆದು ಈ ಯುವಕರನ್ನು ಮತಾಂತರ ಮಾಡೋದು ಗುನ್ನಾಳೊಳಗೆ ಭಾಗವಹಿಸ್ಯಾರ. ಹಾಗಾಗಿ ನಾನು ಇಲ್ಲಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು ಮತ್ತು ಕಾನೂನು ಸಚಿವರು ಇರ್ಬೋದು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಈ ಕೂಡಲೇ ಅವರನ್ನು ಬಂಧಿಸಿ ಒಳಗೆ ಹಾಕಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತೀನಿ. ಅವ್ರ ಸಲ ಪರ್ಮಿಷನ್ ಕೊಟ್ಟರು ಬರೀ ಜಾಲಿ ಮಾಡಬೇಕು. ನಮ್ದು ಒಂದು ಹತ್ರ ನನ್ನ ಮಾತನ್ನು ಕೇಳ್ತೀರಾ? ಜಾಲಿ ಮಾಡಿ ಅಲ್ಲ ಅವ್ರ ಪಾರಕ್ಷರು ಯಾರು ಐತೆ ಕಳಿಸ್ರಿ. ಅವ್ರು ಇದು ಮಾಡಿಲ್ಲ, ಕಡಿಬೇಡ ಅಬ್ಜೆಕ್ಷನ್ ಮಾಡಿಲ್ಲ. ಇವರಿಗೆ ಮಾಡಿದ್ರೆ ಯಾವ ಒಣಗಿದ ಮರಗಳು ಒಣಗಿರೋ ಮರ, ಹಸಿ ಮರಗಳು ಅಲ್ಲ. ಒಣಗಿರೋ ಮರಗಳು ಯಾಕೆ ಕೇಳ್ತೀವಿ ನಿಮಗೆ? ದೊಡ್ಡರಿದ್ದಾರೆ ಇವರು, ಒಳ್ಳೇದು ಮಾಡ್ತಿರ್ತಾರೆ. ಒಳ್ಳೇದ ಕೆಟ್ಟಿದ್ದ ನಿಮ್ಮ ಡೆವಲಪ್ಮೆಂಟ್ಗೆ ಚಾರ್ಜಿಗೆ ನಿಮ್ಮ ಡೆವಲಪ್ಮೆಂಟಿಗೆ 50 ಲಕ್ಷ ಸ್ಯಾಂಕ್ಷನ್ ಆಗೈತಿ. ಪಾರ್ಕಿಂಗ್ ಈ ಡೆವಲಪ್ಮೆಂಟ್ ಹೆಸರಲ್ಲಿ ಅದಕ್ಕೆ ನೋಡಿ ಪ್ರಶ್ನೆ ನೀವು ಪರ್ಮಿಷನ್ ಕೊಟ್ಟಿದ್ದೀನಿ, ಬರೀ ಜಾಲಿ ಮರಗಳನ್ನ ಕಡಿಯಕ್ಕೆ ಅಷ್ಟೇ ಅಲ್ಲ. ಅದು ಒಣಗಿದ ಮರಗಳು ಬರ್ರಿ, ಅದು ಹೊಡ್ಕ ಬರ್ರಿ, ಅದು ಹೊಡ್ಕ ಬರ್ರಿ. ನೀವು ಒಳ್ಳೆ ಮರ ಯಾವ್ದಾರ ಒಂದು ಅರಿಯ ಮಾಡಿದ್ವಿ ಹೊಡ್ಕೊಂಡು ಹೋಗಿ ಹೇಳಿದ್ರಲ್ಲ ಅವ್ರೆ. ಯಾರು ಕಿರಿಕ್ ಮಾಡದಂಗೆ ಯಾರು ಕಿರಿಕ್ ಮಾಡಿದ್ರೆ ಮಾಡಕ್ಕೋಸ್ಕರ ಬಂದಿದ್ದೀವಿ. ಕೊಟ್ಟಂತ ಲಾಭದ ಬಗ್ಗೆ ನಾನು ಕೇಳ್ತೀನಿ. 20,000 ರೂಪಾಯಿ ದುಡ್ಡು ಕಟ್ಟಿದ್ದೀನಿ ನಾನು. ಹೇಳ್ಬಿಟ್ಟ ಕೇಳ್ರಿ ಸರ್ಕಾರಕ್ಕೆ. ನಿಮಗೆ ಲಾಭದ ಬಗ್ಗೆ ನಾನು ಮಾತಾಡ್ತೀನಿ. ಏನ್ ಮಾತಾಡ್ತೀನಿ?